ಹಲೋ ವೀಕ್ಷಕರೇ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ನಾನು ಇವತ್ತು ನಿಮಗೋಸ್ಕರ ಹೋಮ್ ಮೇಡ್ ಚೀಸನ್ನು ಹೇಗೆ ಮಾಡೋದು ಅಂತ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೀಟರ್ ಹಾಲನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ. ಇದು ಕಾಯೋದ್ರೊಳಗೆ ನಾವಿಲ್ಲಿ 2 ಟೇಬಲ್ ಸ್ಪೂನ್ ವಿನೆಗರನ್ನು, 2 ಟೇಬಲ್ ಸ್ಪೂನ್ ವಾಟರನ್ನು, ಹಾಗೆ 1 ಲಿಂಬೆಹಣ್ಣನ್ನು ತೆಗೆದುಕೊಂಡು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಹಾಲು ಕಾದಿದೆ. ಈ ಹಾಲನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಹೇಗಂದರೆ, ನಾವು ಅದರಲ್ಲಿ ಒಂದು ಬಟನ್ ಇಟ್ಟಾಗ ಒಂದು 5 ಸೆಕೆಂಡ್ವರೆಗೂ ನಾವು ಬಟ್ಟು ಹಾಗೆ ಇದ್ದರೆ ನಮ್ಮ ಹಾಲು ತಣ್ಣಗಾಗಿದೆ ಅಂತ ತಿಳ್ಕೋಬೇಕು. ಈಗ ಆಗಲೇ ಮಿಕ್ಸ್ ಮಾಡ್ಕೊಂಡಿರುವಂಥ ನೀರನ್ನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ನಾವಿಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ನೋಡಿ, ಈ ಥರ ಕಲಿಸಿ ನಾನು ಮತ್ತೆ ಸ್ವಲ್ಪ ಅದಕ್ಕೆ ಹಾಕಿ ಮತ್ತೆ ಕಲಿಸ್ತಾ ಇದ್ದೀನಿ. ಈ ಥರ ನಮ್ಮದು ಆಯಿತು. ಈಗ ಇದನ್ನು ಒಂದು ಡಕ್ಕನನ್ನು ಮುಚ್ಚಿ 3 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅಷ್ಟರಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಈನೋಗೆ ಸ್ವಲ್ಪ ನೀರನ್ನು ಹಾಕಬೇಕು. ಈ ಬಬಲ್ಸ್ ಎಲ್ಲ ಹೋದ ನಂತರ ಅದನ್ನು ಚೆನ್ನಾಗಿ ಕಲಸಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಆಗಲೇ ಮಾಡ್ಕೊಂಡಿರೋಂಥ ಹಾಲನ್ನು ಇಲ್ಲಿ ಸೋಸ್ಕೋಬೇಕು. ನೋಡಿ, ಈ ಥರ ಸೋಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರು ಎಲ್ಲ ಹೋಗುವವರೆಗೂ ಅದನ್ನು ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗಿಬೇಕು. ನೀರು ಇನ್ನೊಂದು ಸ್ವಲ್ಪ ಇದ್ದರೆ ಅದ್ರ ಮೇಲೆ ಇಡಿ, ಅದೆಲ್ಲವೂ ನೀರು ಹಾಗೆ ಹೋಗ್ತಾವೆ. ಈ ನೀರಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಈ ನೀರನ್ನು ಕುಡಿಬೋದು, ಇಲ್ಲಾಂದರೆ ಚಪಾತಿ ನಾದಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ನಮ್ಮ ಒಂದು ಈ ಥರ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನ ನಾನು ಏನು ಮಾಡ್ತೀನಿ, ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, 2 ಟೇಬಲ್ ಸ್ಪೂನ್ ಗೀಯನ್ನು ಹಾಕಿ ಆಗಲೇ ಮಿಕ್ಸ್ ಮಾಡ್ಕೊಂಡಿರುವಂಥ ಈನೋ ಹಾಕಿ ಎಲ್ಲವೂ ಕೂಡ ಮಿಕ್ಸರ್ಗೆ ಹಾಕೋತೀನಿ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅದನ್ನು ನಾವು ಪಲ್ಸ್ ಮೂಡಲ್ಲೇ ಇಟ್ಟು ನಾವು ಮಿಕ್ಸರನ್ನು ಹಾಕೋಬೇಕು. ನಮ್ಮ ಹೋಮ್ ಮೇಡ್ ಚೀಸ್ ರೆಡಿ ಆಯಿತು. ಇನ್ನೇನು ತಡ, ನಿಮ್ಮ ಮಕ್ಕಳಿಗೆ ಪಿಜ್ಜಾ, ಬರ್ಗರ್, ಆನಂತರ ಬ್ರೆಡ್ ಮೇಲೆ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಯಾಕೆ ತಡ ಮಾಡ್ತೀರ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ನಾನಿಲ್ಲಿ ಚೀಸನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿ ಇದನ್ನು ಸ್ಪ್ರೆಡ್ ಮಾಡಿದ ನಂತರ ನಾನು 6 ಅವರ್ಸ್ವರೆಗೂ ಇದನ್ನು ಫ್ರೀಝ್ ಒಳಗೆ ಇಡ್ತೀನಿ. ನೋಡಿ, 6 ಅವರ್ಸ್ ಆದ ನಂತರ ಯಾವ ಥರ ಬಂದಿದೆ. ಚೀಸು ಸೂಪರಾಗಿ ಬಂದದ. ವಾವ್, ನೈಸ್ ಅಲ್ವಾ? ನೋಡಿ, ಈಗ ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಮಸ್ತಾಗಿ ಬಂದಿದೆ ಅಲ್ಲ? ಸೊ ಇದೊಂದು ಸಲ ಟ್ರಯಲ್ ಮಾಡಿ ನೋಡೋಣ ಬನ್ನಿ. ನಾನಿಲ್ಲಿ ದೋಸೆನ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ದೋಸೆಗೆ ಮೇಲ್ಗಡೆ ಸ್ವಲ್ಪ ವೆಜಿಟೇಬಲ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ದೋಸೆಯನ್ನು ರೆಡಿ ಮಾಡಿಕೊಂಡೆ. ಈಗ ಚೀಸನ್ನು ಹಾಕಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಸೂಪರಾಗಿ ಚೀಸ್ ಬಂದದ. ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಕೂಡ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.